ಹಲೋ ಎವ್ರಿವನ್, ವೆಲ್ಕಮ್ ಟು 25 ಡೇಸ್ ಚಾಲೆಂಜ್ ಆಫ್ ಡೇ 3 ಲರ್ನ್ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ. ನೀವೆಲ್ಲ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಹೆಂಗೆ ವರ್ಕ್ ಆಗುತ್ತೆ ಅಂದ್ಕೊಂಡಿರ್ತೀರಾ. ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಕಂಪ್ನಿ, ಇಲ್ಲಿ ಎಂಪ್ಲಾಯೀಸ್ ಬರ್ತಿರ್ತಾರೆ 9 to 5 ಜಾಬಿಗೆ, ಇನ್ನೂ ಕೆಲವರು ಏನೇನೋ ಅಂದ್ಕೊಂಡಿರ್ತಾರೆ. ಬಟ್ ನಾನು ನಿಮಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳಿಸ್ತೀನಿ. ಸೊ ಸ್ಟಾಕ್ ಮಾರ್ಕೆಟ್ಗೆ ದುಡ್ಡು ಬರುತ್ತೆ, ಟ್ರೇಡ್ ನಡೆಯುತ್ತೆ, ಪ್ರೈಸಸ್ಸು ಮೇಲೆ ಕೆಳಗೆ ಆಗುತ್ತೆ. ಬಟ್ ಇದೆಲ್ಲ ಆ್ಯಕ್ಚುಲಾಗಿ ಹೆಂಗಾಗ್ತಿದೆ ಅಂತ ನಾನು ನಿಮಗೆ 1 ರಿಂದ 2 ನಿಮಿಷದೊಳಗೆ ತಿಳಿಸ್ತೀನಿ. ಅದಕ್ಕೆ ಕೊನೆ ತನಕ ಈ ವಿಡಿಯೋ ನೋಡಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಜಾಯಿಂಟ್ ಡಿಜಿಟಲ್ ಆಕ್ಷನ್. ಇಲ್ಲಿ ಬಿಡ್ ಆ್ಯಂಡ್ ಆಸ್ಕ್ ಅಂತ ಇರುತ್ತೆ. ಬಿಡ್ ಅಂದರೆ ಬೈಯರ್ಸ್ ಎಲ್ಲ ಯಾವ ಪ್ರೈಸ್ಗಳಲ್ಲಿ ಬೈ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ. ಅದೇ ರೀತಿ ಆಸ್ಕ್ ಅಂದರೆ ಸೆಲ್ಲರ್ಸ್ ಎಲ್ಲ ಯಾವ ಪ್ರೈಸಲ್ಲಿ ಮಾರೋಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ. ಈ ಬಿಡ್ಡು ಆಸ್ಕು ಮ್ಯಾಚ್ ಆದಾಗ ಟ್ರೇಡ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದೆಲ್ಲ ನಡೀತಿರೋದು ನಮ್ಮ ಎಕ್ಸ್ಚೇಂಜಸ್ಗಳ ಕೆಳಗೆ, ಅಂದರೆ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕೆಳಗಡೆ. ಇದಕ್ಕೆ ಸಹಾಯ ಮಾಡ್ತಿರೋದು ನಮ್ಮ ಬ್ರೋಕರ್ಸ್, ಅವ್ರನ್ನ ಮಿಡಲ್ ಮ್ಯಾನ್ಸ್ ಅಂತಲೂ ಕರಿತೀವಿ. ಒಂದು ಸ್ಟಾಕ್ ಪ್ರೈಸು ಮೇಲೆ ಕೆಳಗೆ ಆಗೋದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಯಿಂದ ಕೂಡ ಹೌದು. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕ್ರಿಯೇಟ್ ಆಗ್ತಾ ಇರೋದು ಕಂಪ್ನಿ ಅರ್ನಿಂಗ್ಸಿಂದ, ಕೆಲವು ಟೈಮು ನ್ಯೂಸಿಂದ, ಅದೇ ರೀತಿ ಗ್ಲೋಬಲ್ ಕ್ಯೂಸಿಂದನೂ ಆಗುತ್ತೆ. ಸೊ ಇದೇ ರೀತಿ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಚೇಂಜಸ್ ಬಗ್ಗೆ ಇನ್ನೂ ತಿಳ್ಕೊಬೇಕಂದ್ರೆ ಈ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.